ಇವತ್ತು ಆಫ್ಟರ್ ಕಂಟೆಂಟ್ ಕ್ರಿಯೇಷನ್ ನಮ್ಮ ಸ್ಟೋರ್ ಬಗ್ಗೆ ಮಾಡ್ತಾ ಇರೋದ್ರಿಂದ ಇದು 7 ಡೇ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲಿ. ಸೊ ಚೇರ್ಸ್ ಆ್ಯಕ್ಚುಲಿ ಯಾಕೆಂದರೆ ನಿಮಗೆ ಒಂದು ಸಣ್ಣದಾಗೂ ಸೆಲೆಬ್ರೇಷನ್ಸ್ ಮಾಡಬೇಕು. ಎವ್ರಿ ಡೇ ಒಂದು ಸಣ್ಣದಾಗೂ ಏನೋ ಸೆಲೆಬ್ರೇಟ್ ಮಾಡಿದ್ರೆ ವಿಲ್ ಗೆಟ್ ದ ಮೋಟಿವೇಶನ್ ಟು ಮೇಕ್ ದ ಬೆಸ್ಟ್ ಔಟ್ ಆಫ್ ಇಟ್. ಆಮೇಲೆ ನಮಗೆ ಡೋಪಮಿನ್ ಅಂದರೆ ಮೋಟಿವೇಶನ್ ಹಾರ್ಮೋನ್ ಇರುತ್ತೆ, ಸೊ ಡಿಲೈಟ್ ಹಾರ್ಮೋನ್. ಸೊ ನಾವು ಯಾವುದೋ ಒಂದು ಸಣ್ಣದಾಗಿ ಮೊಬೈಲ್ ರೀಲ್ಸ್ ನೋಡೋದು, ಟೈಮ್ ಪಾಸ್ ಮಾಡೋದು, ಸ್ವೀಟ್ಸ್ ತಿನ್ನೋದು, ಅದರಲ್ಲಿ ಡೋಪಮಿನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಿಂತ ಸೊ ವಿ ಹ್ಯಾವ್ ಡನ್ ಸಮಥಿಂಗ್ ಸೆನ್ಸಿಬಲ್. ಸೊ ಇದನ್ನು ನಾವು ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಾವು ಎಜುಕೇಷನ್ ಶೇರ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ. ಆ್ಯಂಡ್ ನೀವು ಏನು ಮಾಡ್ಬೋದು, ಈ ಎಜುಕೇಷನನ್ನು, ಈ ನಾಲೆಡ್ಜನ್ನ ಬೆಳೆಸ್ಕೋಬೋದು. ಎವ್ರಿಬಡಿ ಯಾರೂ ಅವ್ರ ಹೆಲ್ತ್ನ ಸರಿಯಾಗಿ ನೋಡ್ಕೋತಾ ಇಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಂಡಿಯಾದಲ್ಲಿ ನಮ್ಮ ಡಯಟ್ ಆಗಲಿ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರೋಟೀನ್ ಡಯಟು ಚೆನ್ನಾಗಿ ತಿಂದರೆ ಒಳ್ಳೆಯದು. ಆ್ಯಂಡ್ ಮಸಲ್ ಈಸ್ ಈಕ್ವಲ್ ಟು ಒಂದ್ಸಲ ರೆಗ್ಯುಲೇಟ್ ಆಗುತ್ತೆ. ಸೊ ನಮ್ಮ ಇಂಡಿಯನ್ ಡಯಟಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಯೂಶ್ವಲಿ ಅದು ಬ್ಯಾಡ್ ಅಂತ ಅಲ್ಲ, ಬಟ್ ಪ್ರೋಟೀನ್ ಅನ್ನೋದು ಒಂದು ಬಿಲ್ಡಿಂಗ್ ಬ್ಲಾಕ್ ಇರುತ್ತೆ. ಸೊ ನೀವೆಲ್ಲರೂ ಒಂದು ಹೆಲ್ತಿಯಾಗಿ ಊಟ ಮಾಡ್ತೀರಾ ಆ್ಯಂಡ್ ಪ್ರೊಟೆಕ್ಟಿವ್ ಆಗಿರ್ತೀರಾ. ಐಸ್ ಬಗ್ಗೆ ಮಾತಾಡೋದಾದ್ರೆ ಬಿ ಹೆಲ್ತಿ, ಬಿ ಸೇಫ್. ಗ್ಲಾಸಸ್ ಚೆಕಪ್ ಮಾಡಿಸ್ಕೊಳ್ಳಿ, ಐಸ್ನ ಸೇಫಾಗಿ ನೋಡ್ಕೊಳ್ಳಿ. ಐಸ್ ವಿಷನ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಎವ್ರಿ ಇಯರ್ ಒಂದ್ಸರಿ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಮ್ಮ ಹೆಲ್ತ್ ಇದ್ದರೆ ನಾವು ಎಲ್ಲ ಕಡೆನೂ ಕಾನ್ಷಿಯಸ್ ಆಗಿರ್ಬೋದು. ಕಾನ್ಷಿಯಸ್ ಅನ್ನೋದು ನಮ್ಮೊಂದು ಇದಿರುತ್ತೆ. ಹಾಗೆ ನೀವು ಏನೇನು ಮಾಡಬೇಕಂದ್ರೆ ನಿಮ್ಮ ಕಾನ್ಷಿಯಸ್ಸು ನಿಮಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಹೆಲ್ತ್ ಸಪೋರ್ಟ್ ಮಾಡಬೇಕಾಗುತ್ತೆ. ಬಿ ಹೆಲ್ತಿ, ಓಕೆನಾ? ಸೊ ನೀವು ಹೆಲ್ತಿಯಾಗಿದ್ದರೆ ಒಳ್ಳೆಯದು. ಎಲ್ಲರೂ ವರ್ಕೌಟ್ ಮಾಡಿ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಇದ್ದರೂ ಶಾರ್ಟ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇದೇನು ತಲೆ ಕೆಡಿಸ್ಕೊಬೇಡಿ ಅಂತ, ಭಾಳ ಜನ ಅದೇ ಥರ ಮಾಡ್ತಾರೆ. ಸೊ ಸಾರ್ಟ್ ಇಟ್ ಔಟ್. ನಿಮ್ಮ ಬೆಸ್ಟ್ ಔಟ್ ಆಫ್ ಇರಬೇಕಂದ್ರೆ ನೀವು 100% ಇರಬೇಕು. ಸೊ ಅದೆಲ್ಲ ನೋಡ್ಕೊಳ್ಳಿ. ಇನ್ನೂ ಆದಮೇಲೆ ಮಾಡೋದಕ್ಕಿಂತ ಚೆನ್ನಾಗಿದ್ದಾಗಲೇ ಇನ್ನೂ ಚೆನ್ನಾಗಿ ಮಾಡೋದು ಒಳ್ಳೆಯದು. ಸೊ ಇಟ್ ಕ್ಯಾನ್ ಬಿ ಬೆಟರ್. ಥ್ಯಾಂಕ್ ಯು.